ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ಬೆಣ್ಣೆಯನ್ನು ತೆಗೆಯುವ ವಿಧಾನವನ್ನು ನೋಡ್ತಾ ಹೋಗೋಣ. ಮೊದಲು ಹಾಲು ಕಾಸಿ ಹೆಪ್ಪು ತೆಗೆದು ಮೊಸರು ಹಾಕಿರ್ತೀನಿ. ಈ ಮೊಸರಿಗೆ ದಿನಾಲು ಮೇಲಿರ್ತಕ್ಕಂಥ ಕೆನೆಯನ್ನು ತೆಗಿತಾ ಹೋಗಬೇಕು. ಅದಾದ ನಂತರ ಈ ಕೆನೆಯನ್ನು ಮಿಕ್ಸಿ ಜಾರ್ನಲ್ಲಿ ಯಾವ ರೀತಿ ಬೆಣ್ಣೆಯನ್ನು ತೆಗಿಬೇಕು ಅನ್ನೋದನ್ನು ಈ ದಿನ ನೋಡೋಣ ಬನ್ನಿ. ಈಗ ಈ ಕೆನೆಯನ್ನು ಈ ಜಾರ್ನಲ್ಲಿ ಹಾಕ್ಕೊಳ್ಳೋಣ. ಈ ಥರ ಕೆನೆಯನ್ನು ಅರ್ಧ ಜಾರ್ನವ್ರಿಗೆ ಹಾಕಿಕೊಂಡು ಅದಕ್ಕೆ ಐಸ್ ಕ್ಯೂಬ್ 3ರಿಂದ 4 ಐಸ್ ಕ್ಯೂಬನ್ನು 3ರಿಂದ 4 ಐಸ್ ಕ್ಯೂಬನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಐಸ್ ಕ್ಯೂಬನ್ನು ಹಾಕೋದ್ರಿಂದ ಬೆಣ್ಣೆ ಗಟ್ಟಿಯಾಗಿ ಬೇಗನೆ ಬರುತ್ತೆ. ಬನ್ನಿ ಈಗ ಮಿಕ್ಸಿ ಮಾಡೋಣ. ನೋಡಿ, ಈ ರೀತಿ ಬೆಣ್ಣೆ ಆಗೋವರೆಗೆ ಮಿಕ್ಸಿಯನ್ನು ಮಾಡಿ ತದನಂತರ ಇದನ್ನು ಇನ್ನೊಂದು ಪಾತ್ರೆ ಥರ ಬಂದಿರತಕ್ಕಂಥ ಬೆಣ್ಣೆಯನ್ನು ಈ ಪಾತ್ರೆಗೆ ತೆಗೆದುಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಬೆಣ್ಣೆ ಗಟ್ಟಿಯಾಗಿ ಬರುತ್ತೆ. ನಾನು ದಿನಾಲೂ 1 ಲೀಟ್ರ್ ಹಾಲನ್ನು ತೆಗೆದುಕೊಳ್ತೀನಿ. ಕಾಸಿ ಆರಿದ ನಂತರ ಬರ್ತಕ್ಕಂಥ ಕೆನೆಯನ್ನು ಡೈಲಿ ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಹೋಗ್ತೀನಿ. 15 ದಿನ ಆದ ನಂತರ ಈ ಥರ ಬೆಣ್ಣೆಯನ್ನು ತೆಗೆದು ತುಪ್ಪ ಕಾಸ್ತೀನಿ. 1 kg ಅಷ್ಟು ಬೆಣ್ಣೆ ಆರಾಮಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಒಂದೇ ಜಾರಿಗೆ ಇಷ್ಟೊಂದು ಬೆಣ್ಣೆ ಬಂದಿದೆ. ಇದೇ ಥರ ಉಳಿದಿರ್ತಕ್ಕಂಥ ಕೆನೆಯನ್ನು ಮಿಕ್ಸಿ ಮಾಡ್ತಾ ಬೆಣ್ಣೆಯನ್ನು ತೆಗೆಯೋಣ. ಈ ರೀತಿ ಸುಮಾರು 4ರಿಂದ 5 ಜಾರ್ ಆಗಿದೆ. ಇದು ಕೊನೆಯ ಜಾರ್, ಇದು ಮಿಕ್ಸಿ ಮಾಡ್ಕೊಳ್ಳೋದು. ಈ ರೀತಿ 5 ಜಾರ್ ಆಗಿದೆ. ಒಟ್ಟು ನಾನು 15-20 ದಿನದಲ್ಲಿ ಇಟ್ಟಂತಹ ಒಂದು ಕೆನೆ 5 ಜಾರ್ ಆಗಿದೆ. ಆಮೇಲೆ ಎಷ್ಟು ಬೆಣ್ಣೆ ಬಂತು ಅನ್ನೋದನ್ನು ತೋರಿಸ್ತೇನೆ. ಇದಕ್ಕೆ ಉಳಿದಂತಹ ಐಸ್ ಕ್ಯೂಬ್ಗಳನ್ನು ಹಾಕಿ ಮಿಕ್ಸಿ ಮಾಡೋಣ. ನೋಡಿ, ಇದು 5ನೇ ಜಾರ್. ಈಗ ಇದರಲ್ಲಿ ಬೆಣ್ಣೆಯನ್ನು ತೆಗೆದುಕೊಳ್ಳೋಣ. ದಿನಾಲೂ 1 ಲೀಟ್ರ್ ಹಾಲಿನಲ್ಲಿ ಬಂದಿರತಕ್ಕಂಥ ಕೆನೆಯನ್ನು ಸುಮಾರು 15-20 ದಿನ ತೆಗೆದು ಶೇಖರಣೆ ಮಾಡ್ತಾ ಬಂದಿದ್ದೆ. ಈಗ ಇದನ್ನು ಬೆಣ್ಣೆಯನ್ನು ತೆಗಿತಾ ಇದ್ದೆ. ಈ ಥರ ಬಂದಿರತಕ್ಕಂಥ ಬೆಣ್ಣೆಗೆ ನೀರನ್ನು ಹಾಕಿಕೊಂಡು ಚೆನ್ನಾಗಿ ತೊಳಿಬೇಕು. ಈ ಥರ 2 ನೀರಿಂದ ತೊಳ್ಕೊಳ್ಳೋದ್ರಿಂದ ಬೆಣ್ಣೆ ಗಟ್ಟಿಯಾಗಿ ಮತ್ತು ಕಲರ್ಫುಲ್ಲಾಗಿ ಬರುತ್ತೆ. ನೋಡಿ, ಈ ರೀತಿ ಬೆಣ್ಣೆಯನ್ನು ತೊಳ್ಕೊಬೇಕು. ನಾವು ತೆಗೆದುಕೊಳ್ಳುವಂಥ ಹಾಲು ಆಕಳದ ಹಾಲು ಆಗಿರೋದ್ರಿಂದ ಬೆಣ್ಣೆ ಹಳದಿಯಾಗಿ ಬರುತ್ತೆ. ಕಾಸಿದ ನಂತರ ರುಚಿಕರವಾಗಿರ್ತಕ್ಕಂಥ ಹಳದಿ ಮರಳಾಗಿರುವಂಥ ತುಪ್ಪ ತಿನ್ನಲು ಬಹಳ ರುಚಿಯಾಗಿರುತ್ತೆ. ನೋಡಿ, ಈ ರೀತಿಯಾಗಿ 2 ಸರಿ ತೊಳೆದ ನಂತರ ಬೆಣ್ಣೆ ಗಟ್ಟಿಯಾಗಿ ಹಳದಿಯಾಗಿ ಇಷ್ಟೊಂದು ಬೆಣ್ಣೆ ಸುಮಾರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 1 kg ಅಷ್ಟು ಬೆಣ್ಣೆ ಬಂದಿದೆ ವೀಕ್ಷಕರೇ. ಈ ರೀತಿ ಬಂದಿರುವಂತಹ ಬೆಣ್ಣೆಯನ್ನು ತುಪ್ಪ ಮಾಡೋ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹೀಗೆ ನನ್ನ ಚಾನಲನ್ನು ವೀಕ್ಷಿಸಿ ವೀಕ್ಷಕರೇ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ವಿಡಿಯೋದಲ್ಲಿ ಸಿಗೋಣ.